ಸಾರ್ವಜನಿಕವಾಗಿಯೇ ಗಾಳಿಯಲ್ಲಿ ಗುಂಡು ಹಾರಿಸಿದ ಸಂತೋಷ್ ಜಾರಕಿಹೊಳಿ. ಜೇಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ. ಐಸಿಯುನಲ್ಲಿದ್ದ ರೋಗಿಯ ಗ್ಲುಕೋಸ್ ಪೈಪ್ ಕಳಚಿ ರಕ್ತಸ್ರಾವದಿಂದ ಸಾವು. ಬೆಂಗಳೂರಿನಲ್ಲೊಂದು ಅಮಾಯಕ ಕೃತ್ಯ. ಈ ಎಲ್ಲ ಸುದ್ದಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಂದ ಅಪಮಾನಕ್ಕೆ ಒಳಗಾದ ಎಎಸ್ಪಿ ನಾರಾಯಣ ಬರಮಣ್ಣಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಎಂಬ ಮಾತುಗಳು ಕೇಳಿಬರ್ತಿದೆ. ವೇದಿಕೆ ಮೇಲೆಯೇ ಸಿಎಂ ಅವರಿಂದ ಅಪಮಾನಕ್ಕೆ ಒಳಗಾದಂತಹ ಎಎಸ್ಪಿ ಬರಮಣ್ಣಿ ಅವರ ಸ್ವಯಂ ನಿವೃತ್ತಿಯ ರಾಜೀನಾಮೆ ಪತ್ರ ಹಿಂಪಡೆಯೋಕೆ ಇನ್ನೊಂದು ದಿನ ಬಾಕಿ ಇದೆ. ಜುಲೈ 6ನೇ ತಾರೀಕು ರಾಜೀನಾಮೆ ಪತ್ರ ಹಿಂಪಡೆಯಲಿಲ್ಲ ಅಂದ್ರೆ ರಾಜೀನಾಮೆ ಅಂಗೀಕರಿಸುವಂತೆ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಆದರೆ ಇಲ್ಲಿ ತನಕ ಎಎಸ್ಪಿ ರಾಜೀನಾಮೆ ಹಿಂಪಡೆಯದೇ ಇರೋದು ಬರಮಣ್ಣಿ ಅವರ ನಿವೃತ್ತಿ ಬಳಿಕ ರಾಜಕೀಯಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ವಿಆರ್ಎಸ್ ಇಂದ ಚುನಾವಣೆಗೆ ನಿಲ್ಲುವ ಯೋಜನೆ ಇದೆ. ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೆ ವಿಆರ್ಎಸ್ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯೋಕೆ ತಯಾರಿ ನಡೆದಿದೆ ಅನ್ನೋ ಮಾತುಗಳು ಕೇಳಿಬಂದಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಬ್ಯಾನ್ ಎಂಬ ಪ್ರಿಯಾಂಕ ಖರ್ಗೆ ಹೇಳಿಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 40 ವರ್ಷದಿಂದ ಕಲ್ಯಾಣ ಕರ್ನಾಟಕಕ್ಕೆ ಏನ್ ಮಾಡಿದ್ದೀರಾ? ಆರ್ಎಸ್ಎಸ್ ಬಂದ್ ಮಾಡುವುದು ಒಂದ್ ಕಡೆ ಇರ್ಲಿ, ಈಗ ಕಾಂಗ್ರೆಸ್ ಎಲ್ಲಾ ಕಡೆ ಬಂದ್ ಆಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ಶ್ರೀವತ್ಸ, ಪ್ರಿಯಾಂಕ ಖರ್ಗೆ ಮಾನಸಿಕ ಸ್ಥಿಮಿತತೆಯನ್ನ ಕಳೆದುಕೊಂಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ ಖರ್ಗೆ ಏನ್ ಗೊತ್ತಿದೆ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಾನೇ ಬ್ಯಾನ್ ಮಾಡೋದು ಅಂತ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆಗೆ ಸಚಿವ ಪ್ರಿಯಾಂಕ ಖರ್ಗೆ ಸಮರ್ಥನೆಯನ್ನ ನೀಡಿದ್ದಾರೆ. 100 ವರ್ಷದಲ್ಲಿ ಆರ್ಎಸ್ಎಸ್ ದೇಶದ ಏಳಿಗೆಗೆ ಏನು ಮಾಡಿದೆ? ದೇಶದ ಐಕ್ಯತೆ, ಜನರ ಅಭಿವೃದ್ಧಿಗೆ ಏನು ಮಾಡಿದೆ ಹೇಳಿ? ಬಿಜೆಪಿಯವರಿಗೆ ಯಾವುದೇ ಇತಿಹಾಸವೇ ಗೊತ್ತಿಲ್ಲ ಅಂತ ಪ್ರಿಯಾಂಕ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧ ಮಾಡ್ತಾರೋ ಇಲ್ಲ ಆರ್ಎಸ್ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ. ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಆಗಿದ್ದಾರೆ. ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ? ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಯಲ್ಲಿ ಅವರವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾವಾಗ? ಇವರ ಕನಸ ಕಾಣಬೇಕಲ್ಲ. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. 100 ವರ್ಷದ ಇತಿಹಾಸ ಇದೆ. ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ, ದಯವಿಟ್ಟು ನಿಮ್ಮ 100 ವರ್ಷದ ಇತಿಹಾಸ ಜನರಿಗೆ ತಿಳಿಸಿ. ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು? ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ? ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಪೊಲೀಸರ ಸಮ್ಮುಖದಲ್ಲೇ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿ ಸಂಭ್ರಮಿಸಿರುವ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಬೆಂಬಲಿಗರೊಂದಿಗೆ ಭಾಗವಹಿಸಿದ್ದ ಸಂತೋಷ್ ಬಂದೂಕು ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಸಾರ್ವಜನಿಕವಾಗಿ ಬಂದೂಕು ಹಿಡಿದು ಗುಂಡು ಹಾರಿಸಿ ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಜಾತ್ರೆಯಲ್ಲಿ ನೂರಾರು ಜನರ ನಡುವೆ ಹಾಗೂ ಪೊಲೀಸರ ಸಮ್ಮುಖದಲ್ಲೇ ಫೈರಿಂಗ್ ಮಾಡಲಾಗಿದೆ. ಗೋಕಾಕ್ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ವೈದ್ಯರ ಎಡವಟ್ಟಿಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಿದ್ದಣ್ಣ ಮೃತ ದುರ್ದೈವಿ. ಕಳೆದ 4 ದಿನಗಳ ಹಿಂದೆ ವಿಷ ಕುಡಿದ ಹಿನ್ನೆಲೆಯಲ್ಲಿ ಕಲಬುರಗಿ ತಾಲೂಕಿನ ಮೇಳಕುಂದ ಗ್ರಾಮದ ಸಿದ್ದಣ್ಣ ಜಿಮ್ಸ್ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಐಸಿಯುನಲ್ಲಿದ್ದ ರೋಗಿಯ ಗ್ಲೂಕೋಸ್ ಪೈಪ್ ಕಳಚಿ 30 ರಿಂದ 40 ml ರಕ್ತಸ್ರಾವವಾಗಿದೆ. ನಿನ್ನೆ ತಡರಾತ್ರಿ ರಕ್ತಸ್ರಾವ ಆಗಿದ್ದರಿಂದ ಸಿದ್ದಣ್ಣ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರಾಗಿತ್ತು. ಇನ್ನು ಇಂದು ಬೆಳಗ್ಗೆ ಹೃದಯಾಘಾತ ಆಗಿದೆ ಅಂತ ವೈದ್ಯರು ಕುಟುಂಬಸ್ಥರಿಗೆ ಹೇಳಿ ಪ್ರಕರಣ ಮುಚ್ಚಿ ಹಾಕಲು ಮುಂದಾಗಿದ್ದಾರೆ. ಕಲಬುರಗಿಯಲ್ಲಿ ಜಿಮ್ಸ್ ಆಸ್ಪತ್ರೆಯ ಮಹಾ ಎಡವಟ್ಟು ಬಯಲಾಗಿದ್ದು ಅಮಾಯಕ ಜೀವ ಬಲಿಯಾಗಿದೆ. ರಾಯಚೂರಿನ ಲಿಂಗಸುಗೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ ಹರಿದು ವಿದ್ಯಾರ್ಥಿನಿಯೊಬ್ಬಳ ಕಾಲು ಮುರಿದಿದೆ. ಕೋಟಾ ಗ್ರಾಮದ ಸರಸ್ವತಿ ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿನಿ. ಚಲಿಸುತ್ತಿದ್ದ ಬಸ್ ಹತ್ತುವಾಗ ಆಯತಪ್ಪಿ ಕೆಳಗೆ ಬಿದ್ದ ವಿದ್ಯಾರ್ಥಿನಿ ಮೇಲೆ ಬಸ್ ಹರಿದಿದ್ದು ಬಲಗಾಲು ನಜ್ಜುಗುಜ್ಜಾಗಿದೆ. ಬಸ್ ನಿಲ್ಲಿಸುವಂತೆ ಕೂಗಿದ್ದರೂ ಚಾಲಕ ಬಸ್ ನಿಲ್ಲಿಸಿದ ಹಿನ್ನೆಲೆ ಓಡಿ ಬಂದ ವಿದ್ಯಾರ್ಥಿನಿ ಆಯತಪ್ಪಿ ಬಿದ್ದಿದ್ದು ಕಾಲು ಮುರಿತವಾಗಿದೆ. ಕೋಟಾ ಗ್ರಾಮಕ್ಕೆ ತೆರಳಬೇಕಿದ್ದ ವಿದ್ಯಾರ್ಥಿನಿಯನ್ನ ಎಕ್ಸ್ಪ್ರೆಸ್ ನಾನ್ ಸ್ಟಾಪ್ ಬಸ್ಗಳು ಹತ್ತಿಸಿಕೊಳ್ಳದ ಹಿನ್ನೆಲೆ ತುಂಬಾ ಹೊತ್ತು ಕಾದು ನಿಂತಿದ್ದ ವಿದ್ಯಾರ್ಥಿನಿ ಸಿಕ್ಕ ಬಸ್ ಹತ್ತಲು ಓಡಿದ್ದಾಳೆ. ರಾಯಚೂರಿನ ಮಹರ್ಷಿ ವಾಲ್ಮೀಕಿ ವಿವಿಯಲ್ಲಿ ಸ್ನಾತಕೋತ್ತರ ಪದವಿ ಓದುತ್ತಿರುವ ವಿದ್ಯಾರ್ಥಿನಿ ಸರಸ್ವತಿ ಮೊಹರಾಂ ಹಬ್ಬಕ್ಕೆ ಊರಿಗೆ ತೆರಳುತ್ತಿದ್ದ ವೇಳೆ ಘಟನೆ ನಡೆದಿದೆ. ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ವಿದ್ಯಾರ್ಥಿನಿಯನ್ನ ದಾಖಲಿಸಲಾಗಿದೆ. ಲಿಂಗಸುಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಅಮಾನವೀಯ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಅತ್ತೆ ಮಾವ ಸೇರಿ ಸೊಸೆಯನ್ನೇ ಮನೆಯಿಂದ ಹೊರ ತಳ್ಳಿದ್ದಾರೆ. ಮನೆಯಲ್ಲಿ ಬೀಗ ಹಾಕೊಂಡು ಅತ್ತೆ ಮಾವ ಬೇರೆ ಮನೆಗೆ ಶಿಫ್ಟ್ ಆಗಿದ್ದು ದಿಕ್ಕು ತೋಚದೆ ಸೊಸೆ 20 ದಿನಗಳಿಂದ ಮನೆ ಹೊರಗಡೆ ಬದುಕು ನಡೆಸ್ತಾ ಇರುವ ಘಟನೆ ಯಶವಂತಪುರ ಕ್ಷೇತ್ರದ ಬಾಬಾ ಸಾಹೇಬ್ರ ಪಾಳ್ಯದಲ್ಲಿ ನಡೆದಿದೆ. ಮಂಡ್ಯ ಮೂಲದವರಾದ ಪೂಜಾ 7 ವರ್ಷದ ಹಿಂದೆ ರಾಘವೇಂದ್ರ ಎಂಬಾತನೊಂದಿಗೆ ಮದುವೆ ಆಗಿದ್ರು. ರಾಘವೇಂದ್ರಗೆ ಮೊದಲಿಂದ ಕೂಡ ಆರೋಗ್ಯ ಸಮಸ್ಯೆ ಇದ್ರೂ ಮುಚ್ಚಿಟ್ಟು ಅತ್ತೆ ಶಾಂತಮ್ಮ ಮಾವ ಶ್ರೀನಿವಾಸ್ ಮದುವೆ ಮಾಡಿಸಿದ್ರು. 3 ತಿಂಗಳ ಹಿಂದೆ ರಾಘವೇಂದ್ರ ಮೃತಪಟ್ಟಿದ್ರು. ಬಳಿಕ ಅತ್ತೆ ಮಾವ ಹಾಗೂ ನಾದನಿ ಸೇರಿ ಮನೆಯವರಿಂದ
ಬಲವಂತವಾಗಿ ಹೊರತಳ್ಳಿ ಮನೆಯನ್ನ ಲಾಕ್ ಮಾಡಿದ್ದಾರೆ. ನನಗ್ ನ್ಯಾಯ ಸಿಗ್ಬೇಕು ಅಂತ ಕಣ್ಣೀರ್ ಹಾಕಿದ್ದಾರೆ. ಮನೆಯವ್ರು ತೀರೋದ್ರು 3 ತಿಂಗಳಾಯ್ತು. ಇಲ್ಲಿ ಬಂದಿದ್ದೀನಿ ಸರ್. ಮನೇಲೇ ಇದ್ದೆ. ಕಾರ್ಯ ಎಲ್ಲ ನಮ್ಮ ಹಸ್ಬೆಂಡ್ ಕಾರ್ಯ ಎಲ್ಲ ಮುಗೀತು ಸರ್. ಇಲ್ಲಿ ಬಂದಿದ್ದೀನಿ, ಬೀಗ ತೆಗಿತಾ ಇಲ್ಲ. ಮನೇಲೆ ಇದ್ದು ಹೊಡೆದು ನಿನ್ ಗಂಡ ತೀರೋದ್ಮೇಲೆ ನಿನ್ಗೆ ಇಲ್ಲಿ ಯಾವ್ದು ಹಕ್ಕು ಇಲ್ಲ, ನಿನ್ಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ, ನೀನ್ ಹೋಗು ಹೊರಗಡೆ, ಇಲ್ಲಿರ್ಬೇಡ ನಮ್ಮ ಮನೇಲಿ ಅಂತ ದುಗ್ಗಿ ತಳ್ಳಿ ನಮ್ಮ ಮಾವ ವೇಲೆಲ್ಲ ಎಳ್ದಿ ಭುಜ ಎಲ್ಲ ಎಳ್ದಿ ಈಚೆ ತಳಿದ್ರು ಸರ್. ನಮ್ಮ ಅತ್ತೆ ನಮ್ಮ ಮಾವ ಮತ್ತೆ ನಮ್ಮ ನಾದಿನಿ ಕೂತ್ ಮುಂದೆಲ್ಲ ಇಟ್ಕೊಂಡು ಈಚೆ ಎಲ್ಲ ತಳಿದ್ರು ಸರ್. ಮುಂದೆಲ್ಲ ಇಟ್ಕೊಂಡು ಈಚೆ ತಳ್ಳಿ ಬೀಗ ಹಾಕಿ ಹೋಗಿದ್ದಾರೆ ಸರ್. ನಾವು ಬಡವ್ರ ಹೆಣ್ಮಕ್ಳು, ನಮ್ಗೆ ಅಪ್ಪ ಇಲ್ಲ. 25 ದಿವಸ 1 ತಿಂಗಳಾಯ್ತು ಸರ್. ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಉಣ್ಕೊಂಡು ಹೊರಗಡೆನೇ ಇದ್ದೀವಿ ಸರ್. ನಾನಿಲ್ಲಿ ರಾಜ್ಯದಲ್ಲೂ ದ್ವಿಭಾಷಾ ಸೂತ್ರ ನಿಯಮ ಜಾರಿಯಾಗುತ್ತೆ ಎನ್ನುವ ವಿಚಾರ ಚರ್ಚೆಗೆ ಬಂದಿದೆ. ಮಹಾರಾಷ್ಟ್ರದಲ್ಲಿ ಜಾರಿ ಮಾಡಿರುವಂತೆ ರಾಜ್ಯದಲ್ಲೂ ದ್ವಿಭಾಷಾ ಸೂತ್ರ ಜಾರಿಗೆ ಸರ್ಕಾರದ ಮೇಲೆ ಕನ್ನಡ ಸಂಘಟನೆಗಳು ಒತ್ತಡ ಹಾಕುತ್ತಿವೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಕನ್ನಡ ಪರ ಸಂಘಟನೆಗಳು ದ್ವಿಭಾಷಾ ಸೂತ್ರ ಜಾರಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿ ಆಗಬೇಕಾದ್ರೆ ಶಿಕ್ಷಣ ಇಲಾಖೆ ಅಭಿಪ್ರಾಯ ಪಡೆಯಬೇಕು. ಹೀಗಾಗಿ ಶಿಕ್ಷಣ ಇಲಾಖೆಯಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಸದ್ಯ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದೆ. 1ರಿಂದ 6ನೇ ತರಗತಿಯವರೆಗೂ ದ್ವಿಭಾಷಾ ನಿಯಮ, 6ರಿಂದ 8ನೇ ತರಗತಿಯವರೆಗೆ ತ್ರಿಭಾಷಾ ನಿಯಮ, 8ರಿಂದ 10ನೇ ತರಗತಿಯವರೆಗೆ ತ್ರಿಭಾಷಾ ನಿಯಮ ಜಾರಿಯಲ್ಲಿದೆ. ಶಿಕ್ಷಣ ಇಲಾಖೆಯ ವರದಿ ಬಳಿಕ ರಾಜ್ಯ ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳಲಿದೆ. ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿವೆ. ಪಠ್ಯ ಬೋಧನೆ ನಡೆಯುತ್ತಿದೆ. ಈ ಸಮಯದಲ್ಲಿ ಬದಲಾವಣೆ ಅಸಾಧ್ಯವಾಗಿದೆ. ಆದಾಗ್ಯೂ ದ್ವಿಭಾಷಾ ನಿಯಮದ ಬಗ್ಗೆ ಸರ್ಕಾರ ನಿರ್ಧರಿಸಿದ್ದು ಅನುಷ್ಠಾನ ಮಾತ್ರ ಮುಂದಿನ ವರ್ಷ ಆಗಬಹುದಾಗಿದೆ. ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿದ್ದ ಗಾಯಕ ಸೋನು ನಿಗಮ್ ಇಲ್ಲಿಯವರೆಗೂ ತನಿಖೆಗೆ ಸಹಕಾರ ನೀಡದೆ ಡೋಂಟ್ ಕೇರ್ ವರ್ತನೆ ಮಾಡ್ತಿದ್ದಾರಂತೆ. ಪೊಲೀಸರು ಸೋನು ನಿಗಮ್ ಹೇಳಿಕೆ ಪಡೆದುಕೊಂಡು ತನಿಖೆ ನಡೆಸಲು ಹಲವು ಬಾರಿ ಪ್ರಯತ್ನ ಮಾಡಿದ್ರು. ಸೋನು ನಿಗಮ್ ಮಾತ್ರ ಪೊಲೀಸರ ಕೈಗೆ ಸಿಗದಂತೆ ತನಿಖೆಗೆ ಅಸಹಕಾರ ತೋರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಮತ್ತೊಂದು ನೋಟಿಸ್ ಜಾರಿ ಮಾಡಿ ತನಿಖೆಗೆ ಅವಕಾಶ ನೀಡುವಂತೆ ಸೂಚಿಸಲಿದ್ದಾರೆ. 1 ವಾರದ ಒಳಗೆ ಅವರು ತನಿಖೆಗೆ ಸ್ಪಂದಿಸದೇ ಇದ್ರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಲು ಚಿಂತನೆ ನಡೆಸಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ಮಾತನಾಡಿದ್ರು. ನಂತರ ಸೋನು ನಿಗಮ್ ವಿರುದ್ಧ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು. ಕೇಸ್ ಸಂಬಂಧ ಕೋರ್ಟ್ಗೆ ಹೋಗಿದ್ದ ಸೋನು ನಿಗಮ್ಗೆ ಬಲವಂತದ ಕ್ರಮ ಬೇಡ, ತನಿಖೆಗೆ ಸ್ಪಂದಿಸಿ ಅಂತ ಹೇಳಿತ್ತು. ಆದರೆ ಸೋನು ನಿಗಮ್ ಮಾತ್ರ ಇಲ್ಲಿಯವರೆಗೂ ಪೊಲೀಸರ ಭೇಟಿಗೆ ಅವಕಾಶ ನೀಡದೆ ಸತಾಯಿಸುತ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಗಳಾದ ವರದಾ ಮತ್ತು ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಇದರಿಂದ ಹಾವೇರಿಯಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇರುವ ತುಂಗಭದ್ರಾ ನದಿಯಲ್ಲಿಯೇ ಸ್ವಾಮೀಜಿ ಭಕ್ತರು ತೆರಳಿ ಐಕ್ಯ ಮಂಟಪಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಉಕ್ಕಿ ಹರಿತಾ ಇರುವ ತುಂಗಭದ್ರಾ ನದಿಯಿಂದ ರೈತರ ಜಮೀನುಗಳು ಕೂಡ ಜಲಾವೃತಗೊಂಡಿವೆ. ಅನ್ನದಾತರು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದ್ದು, ಸಿರುಗುಪ್ಪ ತಾಲೂಕಿನ ಚಲ್ಲೆಕುಡ್ಲೂರು ಹಳ್ಳ ತುಂಬಿ ಹರಿತಾ ಇದೆ. ಇನ್ನು ಅಪಾಯದ ಅರಿವಿದ್ರೂ ಒಬ್ಬರನ್ನೊಬ್ಬರು ಸಹಾಯ ಪಡೆದು ಜನ ಸಂಚರಿಸುತ್ತಿದ್ದಾರೆ. ಮಹಿಳೆಯರು, ಹಿರಿಯರು ಸೇರಿದಂತೆ ಜೀವ ಭಯದಲ್ಲಿಯ ಹಳ್ಳವನ್ನು ದಾಟುವ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಮಳೆಗೆ ಸಿರುಗುಪ್ಪ ತಾಲೂಕಿನ ಚಳ್ಳೆಕುಡ್ಲೂರು ಹಳ್ಳ ತುಂಬಿ ಹರಿದ ಪರಿಣಾಮ ಹೊಸ ಮುರುಣಿಯಿಂದ ಚಳ್ಳೆಕಡ್ಲೂರು ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ. ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಜಲಾಶಯದಿಂದ 64,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು, ಪರಿಣಾಮ ಐತಿಹಾಸಿಕ ಸ್ಮಾರಕಗಳು ಮುಳುಗಡೆ ಭೀತಿಯಲ್ಲಿವೆ. ಬಳ್ಳಾರಿಯ ಹೊಸಪೇಟೆ ಹೊರವಲಯ ಹಾಗೂ ಕೊಪ್ಪಳದ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದೆ. ಡ್ಯಾಂನ ಸುರಕ್ಷತಾ ದೃಷ್ಟಿಯಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗಿದೆ. ಇದರಿಂದಾಗಿ ಐತಿಹಾಸಿಕ ಸ್ಮಾರಕಗಳು ಮುಳುಗಡೆ ಭೀತಿಯಲ್ಲಿವೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರುವ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಶ್ರೀ ಕೃಷ್ಣ ದೇವರಾಯ ಸಮಾಧಿ ಮಂಟಪಕ್ಕೆ ಮುಳುಗಡೆ ಭೀತಿ ಎದುರಾಗಿದೆ. ಇದಲ್ಲದೆ ರೈತರಿಗೂ ಕೂಡ ಸಂಕಷ್ಟ ಎದುರಾಗಿದ್ದು, ಪಂಪ್ಸೆಟ್ಗಳು ಕೊಚ್ಚಿ ಹೋಗುತ್ತಿವೆ. ಹೀಗಾಗಿ ಪಂಪ್ಸೆಟ್ ಪೈಪ್ಗಳನ್ನು ತೆರವುಗೊಳಿಸುತ್ತಿದ್ದಾರೆ. 1633.00 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯದಲ್ಲಿ ಸದ್ಯ 1625.01 ಅಡಿ ನೀರಿದೆ. ಜಲಾಶಯಕ್ಕೆ 92.6 ಸಾವಿರ ಕ್ಯೂಸೆಕ್ ಒಳಹರಿವು ಇದ್ದು, 64,000 ಕ್ಯೂಸೆಕ್ ಹೊರಹರಿವಿದೆ. ಗಂಗಾವತಿ ತಾಲೂಕಿನ ನದಿ ಪಾತ್ರದ ಜನರಿಗೆ ಸಂಕಷ್ಟ ಎದುರಾಗಿದೆ.